ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತಂದು. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಬ್ಯಾಂಕಿಂಗ್ ಜರ್ನಿ ಬಗ್ಗೆ ಹೇಳ್ತಿದ್ದೀನಿ. ಅಂದರೆ ನಾನು ಯಾವ ಥರ ಸ್ಟಾರ್ಟ್ ಮಾಡಿದೆ, ಇನಿಷಿಯಲಿ ಯಾವ ವೀಡಿಯೋಸ್ ನೋಡಿದೆ, ಹಾಗೂ ಬರ್ತಾ ನಾನು ಹೆಂಗೆ ಡೆವಲಪ್ ಆದೆ, ಹಾಗೂ ನಾನು ಯಾವ ಎಕ್ಸಾಮ್ಸ್ ಅಟೆಂಡ್ ಮಾಡಿದೆ, ಆ ಎಕ್ಸಾಮ್ಸ್ ರಿಸಲ್ಟ್ ಏನಾಯಿತು, ಇದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನನ್ನ ಬ್ಯಾಕ್ಗ್ರೌಂಡ್, ಅಂದರೆ ನಾನು ಡಿಗ್ರಿ ಬಂದು BSc ಅಗ್ರಿ. ಇದು ನಾನು US ಧಾರವಾಡ, ಅಂದರೆ US ಧಾರವಾಡ ಕ್ಯಾಂಪಸ್ಸಲ್ಲಿ ಮುಗಿಸಿದ್ದೀನಿ. ಸೊ ನನ್ನ ಕಾಲೇಜ್ ಇನಿಷಿಯಲ್ ಡೇಸ್ ಅಂದರೆ 2025 ಮಾರ್ಚ್ ಟು ಆಲ್ಮೋಸ್ಟ್ ಜೂನ್ವರೆಗೂ ಕಾಲೇಜಲ್ಲಿ ನೋಡ್ತಾ ಇದ್ದೆ, ಅಂದರೆ ಯಾವ ಎಕ್ಸಾಮ್ಸ್ ಪ್ರಿಪೇರ್ ಆಗಲಿ, ಯಾಕಂದರೆ ಡಿಗ್ರಿ ಮುಗಿತಾ ಬಂತು, ನೆಕ್ಸ್ಟ್ ಯಾವುದು ಪ್ರಿಪೇರ್ ಆಗಲಿ ಅಂತಂದು. ಸೊ ನಾನು ಅಗ್ರಿಗಿಂತ ಜಾಸ್ತಿ ಬ್ಯಾಂಕಲ್ಲಿ ಹೋಗೋಣ ಟ್ರೈ ಮಾಡಿದೆ, ಯಾಕಂದರೆ ಸೀನಿಯರ್ ಒಬ್ಬರು ಹೇಳಿದ್ರು. ಅವ್ರದ್ದು ಕೂಡ IBPS ಎಷ್ಟೋ ಕ್ಲಿಯರ್ ಆಗಿತ್ತು. ಅವ್ರು ಇವಾಗ ಉತ್ತರ ಪ್ರದೇಶದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರ ಹೇಳಿದ ಪ್ರಕಾರ ಬ್ಯಾಂಕಿಂಗ್ ಪ್ರಿಪೇರ್ ಆಗು ಅಂತ ಹೇಳಿದ್ರು. ಸೊ ನಾನು ಅವ್ರ ಗೈಡೆನ್ಸ್ ಮೂಲಕ ಬ್ಯಾಂಕಿಂಗ್ಗೆ ಪ್ರಿಪೇರ್ ಅಂತ ಡಿಸೈಡ್ ಮಾಡಿದೆ. ಸೊ ನಾನು ಇನಿಷಿಯಲ್ ಕಾಲೇಜಸಲ್ಲಿ ಆಲ್ಮೋಸ್ಟ್ ಮಾರ್ಚ್ ಟು ಜೂನ್ವರೆಗೂ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ಯಾಟರ್ನ್, ಅಂದರೆ ಯಾವ ಥರ ಸಿಲೆಬಸ್ ಇರುತ್ತೆ, ಆ ಎಕ್ಸಾಮ್ಸ್ ಯಾವ ಥರ ನಡೆಸ್ತಾರೆ, ಹಾಗೂ ಮತ್ತು ಅದಕ್ಕೆ ಏನು ಅಂದರೆ ರೀಸನಿಂಗು, ಕ್ವಾಂಟು, ಕಂಪ್ಯೂಟರ್ ಅವೇರ್ನೆಸ್ಸು, ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸು, ಇಂಗ್ಲೀಷು. ಸೊ ಈ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡೆ. ಅಂದರೆ ಇದ್ರ ಬ್ಯಾಕ್ಗ್ರೌಂಡ್ ಸಿಲೆಬಸ್ ಏನು, ಯಾವ ಡೆಪ್ತಲ್ಲಿ ಕ್ವಶನ್ಸ್ ಕೇಳ್ತಾರೆ, ಮತ್ತು PYQs ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬರುತ್ತೆ ನೋಡ್ತಿದ್ದೆ. ಸೊ ಈ ಥರ ಸ್ಟಾರ್ಟ್ ಮಾಡಿದೆ ಇನಿಷಿಯಲಿ. ನಾನು ಯಾವುದು ಕ್ಲೀನಾಗಿ ಅಂದರೆ ಕೋಚಿಂಗ್ ತೊಗೊಂಡಿಲ್ಲ, ಇಲ್ಲಿವರೆಗೂ ನಾನು ಕೋಚಿಂಗ್ ತೊಗೊಂಡಿಲ್ಲ. ಇಲ್ಲಿವರೆಗೂ ನಾನು ಯೂಟ್ಯೂಬ್ ಫ್ರೀ ವೀಡಿಯೋಸ್ ನೋಡ್ತಿರ್ತೀನಿ, ಹಾಗೂ ನಾನು ತೊಗೊಂಡಿದ್ದು ಮಾಕ್ ಟೆಸ್ಟ್ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇನಿಷಿಯಲಿ ನಾನು ಮಾರ್ಚ್ ಟು ಜೂನ್ವರೆಗೂ ಈ ಸಿಲೆಬಸ್ ಬಗ್ಗೆ ತಿಳ್ಕೊಂಡೆ. ನೆಕ್ಸ್ಟ್ ಬರ್ತಾ ನಾನು ಜೂನ್ 5 ಹಾಗೆ ನನ್ನ ಡಿಗ್ರಿ ಮುಗೀತು. ಜೂನ್ 5, 2025ಗೆ ನನ್ನ ಡಿಗ್ರಿ ಮುಗೀತು. ಸೊ ಅದಾದಮೇಲೆ ನಾನು ಕಾಲೇಜ್ ವೇಕೆಂಟ್ ಮಾಡಿ ಮನೆಗೆ ಬಂದೆ. ಸೊ ನಾನು ಸೀರಿಯಸ್ ಪ್ರಿಪೇರ್ ಸ್ಟಾರ್ಟ್ ಮಾಡಿದೆವಪ್ಪ ಅಂದರೆ ಜುಲೈ 2025ಅಲ್ಲಿ ನಾನು ಯೂಟ್ಯೂಬಲ್ಲಿ ನೋಡ್ತಾ ಹೋದೆ. ಅಂದರೆ ಈ ಹೇಳಿದ ಸಿಲೆಬಸ್ನ ಇದಷ್ಟೊಂದು ಲೀಸ್ಟ್ ಮಾಡಿದ್ದೆ. ರೀಸನಿಂಗ್ ಸಿಲೆಬಸ್ ಏನಿರುತ್ತೆ, ಕ್ವಾಂಟ್ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಏನಿರುತ್ತೆ, GA ಎಷ್ಟು ಮಂತ್ಸ್ ಓದಬೇಕು, ಇಂಗ್ಲೀಷ್ ಸಿಲೆಬಸ್ ಏನಿರುತ್ತೆ. ಸೊ ಇದಷ್ಟು ಕವರ್ ಮಾಡಿದ್ದೆ. ಇದನ್ನಷ್ಟು ನೋಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಸಿಲೆಬಸ್ ಬಗ್ಗೆ. ಸೊ ನಾನು ಜುಲೈ 2025ರಿಂದ ಸೀರಿಯಸ್ ಪ್ರಿಪೇರ್ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ನಾನು ರೀಸನಿಂಗ್ನ ಬ್ಯಾಂಕಿಂಗ್ ಅಲ್ಲ ಕೇಳಿರ್ತಾರೆ, ನಾನು ಆಲ್ಮೋಸ್ಟು ಬ್ಯಾಂಕಿಂಗ್ ಹೊಲದಲ್ಲಿ ರೀಸನಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸಚಿನ್ ಸರ್, ಸೊ ಇವ್ರ ವಿಡಿಯೋಸ್ನ ಕ್ಲೀನಾಗಿ ಕೇಳ್ತಾ ಹೋದೆ. ಅವರು ಚೆನ್ನಾಗಿ ಮಾಡಿದ್ದಾರೆ. ಸಿಲೋಕ್ಸ್ ಬಗ್ಗೆ ಹಾಗೂ ಇನ್ಇಕ್ವಾಲಿಟೀಸ್ ಬಗ್ಗೆ ಅವರು ಕ್ಲೀನಾಗಿ ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ಅಟ್ಲೀಸ್ಟ್ ನಿಮಗೆ ಒಂದು ಕ್ಲೀನಾಗಿ ಅದು ಒಂದು 1 or 2 ಡೇಸ್ ನೋಡೋದು ಗೊತ್ತಾಗುತ್ತೆ, ನಾನು ಯಾವ ವೀಡಿಯೋಸ್ ಕೇಳಬೇಕು, ನಮಗೆ ಸೆಟ್ ಆಗ್ತಾರಲ್ಲ ಅಂತಂದು. ಸೊ ನೀವು ಟ್ರೈ ಮಾಡಿ. ನಾವು ಇವ್ರನ್ನೇ ಕೇಳಿ ಅಂತ, ಅಂದರೆ ಕ್ಲಾಸ್ ಇವ್ರನ್ನೇ ಫಾಲೋ ಮಾಡ್ತಾ ಹೇಳ್ತಿಲ್ಲ, ಬಟ್ ನೀವು ಕೇಳಿ ನೋಡಿ. ನಿಮಗೆ ಇಷ್ಟ ಆಯಿತು, ನಿಮಗೆ ಏನಾರ ಅವರ ಕಾನ್ಸೆಪ್ಟ್ ಮಾಡ್ತಾರೆ, ನಿಮಗೆ ಏನಾರ ಕರೆಕ್ಟ್ ವೇ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಅದನ್ನ ಫಾಲೋ ಮಾಡಿ. ಸೊ ಇವರು ಇದನ್ನ ಚೆನ್ನಾಗಿ ಮಾಡಿದ್ದಾರೆ, ಸಿಲೋಕ್ಸು, ಇನ್ಇಕ್ವಾಲಿಟೀಸು. ಆಮೇಲೆ ಇವರೊಂದು ಲೆಂತಿ ವಿಡಿಯೋ ಮಾಡಿದ್ದಾರೆ, 251 ರೂಲ್ಸ್ ಆಫ್ ರೀಸನಿಂಗ್ ಅಂತಂದು, 251 ರೂಲ್ಸ್. ಸೊ ನಾನು ಅಷ್ಟು ಕ್ಲಿಯರಾಗಿ ಫಸ್ಟ್ ಇನಿಷಿಯಲಿ ಕವರ್ ಮಾಡಿದೆ. ಯಾಕಂದರೆ ರೀಸನಿಂಗೇ ಮೇನ್, ಅಂದರೆ ಸ್ಕೋರಿಂಗ್ ಸಬ್ಜೆಕ್ಟು. ನೀವು ಯಾವುದೇ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಪ್ಪ ಅಂದರೆ ಮೇನ್ ರೀಸನಿಂಗು. ಯಾಕಂದರೆ ಕ್ವಾಂಟಿಲಿ ಕೆಲವರು ವೀಕ್ ಇರ್ತಾರೆ, ಕೆಲವರು ಸ್ಟ್ರಾಂಗ್ ಇರ್ತಾರೆ, ಬಟ್ ರೀಸನಿಂಗಲ್ಲಿ ಎಲ್ಲ ಆಲ್ಮೋಸ್ಟ್ ಸ್ಟ್ರಾಂಗ್ ಇದ್ದೇ ಇರ್ತಾರೆ, ಯಾಕಂದರೆ ಅದು ಕ್ವಾಂಟಿಯಿಂದ ಈಸಿ ಅಂತ. ಸೊ ನೀವು ಇದನ್ನು ಫಾಲೋ ಮಾಡಿ. ನಾನು ಇದನ್ನ ಫಾಲೋ ಮಾಡಿದ್ದೆ. ಇದು ಬ್ಯಾಂಕಿಂಗು, ರೀಸನಿಂಗ್ ಆಯಿತು. ನೆಕ್ಸ್ಟ್ ನಾನು ಜನರಲ್ ಅವೇರ್ನೆಸ್ ಅಷ್ಟೊಂದು ನಾನು ಇನಿಷಿಯಲಿ ಓದಿರಲ್ಲ, ಯಾಕಂದರೆ ನನಗೆ ಗೊತ್ತಿತ್ತು. ಅಂದರೆ ಇವತ್ತು ನಂದೇನಪ್ಪ ಅಂದರೆ 2025 ಬರೋ ಎಕ್ಸಾಮ್ಸಲ್ಲಿ ನಾನು ಅಟ್ಲೀಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಸಾಕು. ಸೊ ನಾನು ಕಾನ್ಫಿಡೆನ್ಸ್ ಬರುತ್ತೆ. 2026 ಎಕ್ಸಾಮ್ಸನ್ನು ಮೇನ್ ಫೋಕಸ್ ಇತ್ತು. ಸೊ ನಾನು ಜನರಲ್ ಅವೇರ್ನೆಸ್ನ ಓದೇ ಇರಲಿಲ್ಲ. ನೆಕ್ಸ್ಟು ಇಂಗ್ಲೀಷು ನಾನು ಜಾಸ್ತಿ ಕ್ಲಾಸ್ಗಿಂತ ಅವರ ಕತೆಗಳು, ಅಂದರೆ ಬುಕ್ಸ್ಗಳು ಓದ್ತಿದ್ದೆ. ಬುಕ್ಸ್ ಓದಿ ಒಂಚೂರು ಇಂಗ್ಲೀಷ್ ಒಂದು ಇಂಪ್ರೂವ್ ಆಯಿತು. ಆಮೇಲೆ ಬೇಸಿಕಲಿ ನಾನು ಇಂಗ್ಲೀಷ್ ಮುಂಚೆಯಿಂದ ಒಂಚೂರು ಸ್ಟ್ರಾಂಗ್ ಇತ್ತು. ಅಂದರೆ ಗ್ರಾಮರ್ ಸ್ಟ್ರಾಂಗ್ ಇಲ್ಲ, ಬಟ್ ಕಾಂಪ್ರೆನ್ಷನ್ಸು ಅಥವಾ ಪ್ಯಾಸೇಜು ಈ ಥರ ರೀಡಿಂಗಲ್ಲಿ ನಾನು ಸ್ಟ್ರಾಂಗ್ ಇದ್ದೆ. ಸೊ ಇಂಗ್ಲೀಷ್ ನಾನು ಜಾಸ್ತಿ ಸೆಲೆಕ್ಷನ್ಗೆ ಹೋಗಲ್ಲ, ನೋಡೋಣ ಬಿಟ್ಟಿದ್ದೆ. ಬಟ್ ನಾನು ಜಾಸ್ತಿ ಮೇನ್ ಅದೇನಪ್ಪ ಇದೆ ಅಂದರೆ ರೀಸನಿಂಗ್ ಪ್ಲಸ್ ಕ್ವಾಂಟು ನಾನು ಫಸ್ಟು ಬೇಸಿಕ್ ಸ್ಟ್ರಾಂಗ್ ಆಗಬೇಕಂತಿತ್ತು. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಇದು ಇಂಗ್ಲೀಷ್ ಆಯಿತು. ಕಂಪ್ಯೂಟರ್ ಅವೇರ್ನೆಸ್ಸು ಕೂಡ ನಾನು ಇನಿಷಿಯಲಿ ಕೇಳಿರಲ್ಲ, ಯಾಕಂದರೆ ಇದು ಬರೀ ಮೇನ್ಸ್ ಬರುತ್ತೆ ಗೊತ್ತಿದ್ದರಿಂದ ನಾನು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ಜಾಸ್ತಿ ಫೋಕಸ್ ಮಾಡಿದ್ದೆ. ಸೊ ನಾನು GA ಪ್ಲಸ್ ಕಂಪ್ಯೂಟರ್ ಅವೇರ್ನೆಸ್ ಜಾಸ್ತಿ ಓದಿರಲಿಲ್ಲ. ನೆಕ್ಸ್ಟ್ ನಾನು ಇದು ಪ್ರಿಪೇರ್ ಎಲ್ಲಪ್ಪ ಅಂದರೆ ಕೌಶಿಕ್ ಮೋಹತಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಕೌಶಿಕ್ ಮೋಹತಿ ಇವ್ರದ್ದು ಇದೆ ಒಂದು ಕ್ಯಾರಿಯರ್ ಡಿಫೈನರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವೆಲ್ಲ ಕೇಳಿರ್ತಾರೆ, ಆಲ್ಮೋಸ್ಟ್ ಅವ್ರ ವೀಡಿಯೋಸ್ ನೋಡಿರ್ತಾರೆ. ಇವರು ಅರ್ಥಮೆಟಿಕ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸೊ ನನ್ನ ಸಜೆಸ್ಟ್ ಏನಪ್ಪ ಅಂದರೆ ನೀವು ಇವ್ರ ವೀಡಿಯೋಸ್ನ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡಿ. ಸೊ ಕೌಶಿಕ್ ಮೋಹತಿ ಸರ್ ಇವರು ಚೆನ್ನಾಗಿ ಮಾಡಿದರು. ಸೊ ಮೇನ್ ರೀಸನಿಂಗಿಗೆ ಸಚಿನ್ ಸರ್, ನೆಕ್ಸ್ಟ್ ಕ್ವಾಂಟಿಗೆ ಕೌಶಿಕ್ ಮೋಹತಿ ಸರ್, ಇವೆರಡನ್ನು ಫಾಲೋ ಮಾಡಿದ್ದೆ ನಾನು. ಸೊ ನಾನು ಜುಲೈಯಿಂದ ನವೆಂಬರ್ವರೆಗೂ ಈ ವೀಡಿಯೋಸ್ನು ಬೇಸಿಕ್ ನಾವು ಕವರ್ ಮಾಡಿದೆ. ಹಾಗೆ ನಾನು 2025ಅಲ್ಲಿ ನಂದು ಡಿಗ್ರಿ PDC ಬಂದಿರಲಿಲ್ಲ. ಸೊ ನಾನು IBPS ಹಾಗೂ SBI ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ PDC ಡಿಲೇಯಿಂದ. ಸೊ ನಾನು PDC ಸೆಪ್ಟೆಂಬರ್ ಎಂಡಿಗೆ ಬಂತು. ಸೊ ನಾನು RRB PO ಮತ್ತು ಕ್ಲರ್ಕ್ನ ಅಟೆಂಡ್ ಮಾಡಿದೆ. ಇವೆರಡು ಎಕ್ಸಾಮ್ಸ್ ನಾನು ಅಟೆಂಡ್ ಮಾಡಿದ್ದು 2025ಅಲ್ಲಿ. ಸೊ ಇವೆರಡು ರಿಸಲ್ಟ್ ಬಗ್ಗೆ ಇನ್ನೂ ವಿಡಿಯೋ ಮಾಡಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ, ಇಲ್ಲಾಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ಸೊ ನಾನು ಬರೆದೇ 2 ಎಕ್ಸಾಮ್ಸು. ಸೊ ಇದು ನನ್ನ ಪ್ರಿಪರೇಷನ್ ಸ್ಟ್ರಾಟಜಿ ಆಯಿತು. ಅಂದರೆ ನಾನು ಜುಲೈ
ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ಮಂತು ಬೇಸಿಕ್ನ ಕವರ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಕ್ ಟೆಸ್ಟ್ ಯಾವ ಅಟೆಂಡ್ ಮಾಡಿದೆ, ಯಾವ ಮಾಕ್ ಟೆಸ್ಟ್ ಬೆಸ್ಟ್ ನನ್ನ ಪ್ರಕಾರ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ತಿಳಿಸಿ ಫ್ರೆಂಡ್ಸ್, ಮಾಡ್ತೀನಿ. ಥ್ಯಾಂಕ್ ಯು.